ಅಯೋಧ್ಯೆ ರಾಮನೆಲ್ಲ ಮುಗೀತು, ಅದು ದಟ್ ಇಸ್ ಹಿಸ್ಟ್ರಿ. ಹಾಗಾದ್ರೆ ನೀವು ಬಲರಾಮನ ಅಥವಾ ಕೃಷ್ಣನ? ಕೃಷ್ಣನ್ ತರ ತುಂಟ ಅಂತೂ ಅಲ್ಲ, ಕಷ್ಟ ಆದ್ರೂ ವಾಪಸ್ ಹೇಳೋದಿಲ್ಲ. ಅದು ನನ್ನೊಳಗೆ ಇಟ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ನಿಮ್ ಕಸಬಿಂದ ಏನೇನೆಲ್ಲ ಕಲ್ತಿದ್ದೀರಾ ನೀವು? ಸತ್ ಮೇಲೆ ಬದುಕುವಂತ ಪ್ರೊಫೆಷನ್ ಇದು. ಒಲಿಂಪಿಕ್ ಅಲ್ಲಿ ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಗೆದ್ಮೇಲೆ ಮೇಗಡೆ ಭಗವಂತನ ಒಂದ್ಸಲ ಸ್ಮರಿಸ್ತಾನೆ. ಅವರು ಇಡೀ ಪ್ರಪಂಚದ ಸ್ಟ್ರಾಂಗೆಸ್ಟ್ ಪರ್ಸನ್ಸ್ ಆಗಿದ್ರು ಅವ್ರನ್ನ ಭಗವಂತನ ನಂಬ್ತಾರೆ. ಅಂದ್ರೆ ನಾವು ಸಾಮಾನ್ಯರು ಯಾಕೆ ನಂಬಾರ್ದು? ಕಂಪ್ಲೀಟ್ ಆಗಿ ನಾನು ನಂಬಿದ್ರೆ ಇದನ್ನೇ ನಂಬ್ತೀನಿ, ಇದೇ ನನಗೆ ಊಟ ಹಾಕುತ್ತೆ ಅಂತ ಹೇಗೆ ಅನಿಸ್ತು ನಿಮ್ಗೆ? ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಗೆ ಇಲ್ಲಿ ಸಿಗ್ತಾರೆ ಭಗವಂತ ಅನ್ನೋ ನಂಬಿಕೆ ಇರಬೇಕು. ಈ ಕಲ್ಲಲ್ಲಿ ಇದಾರೆ, ಇವ್ರನ್ನ ಹುಡುಕ್ಬೇಕು. ನಿಮ್ಮ ನೆಚ್ಚಿನ ಕಥೆ ಯಾವುದು? ತಂದೆಯವ್ರು ಏನ್ ಮಾಡಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೂವಿಗಳನ್ನ ಎಲ್ಲ ತೋರಿಸಿದ್ರು ನನಗೆ. ನಾನು ಬಂಗಾರದ ಮನುಷ್ಯ ನೋಡಿದಾಗ ಚಿಕ್ಕ ವಯಸ್ಸಿನ ತೋಟ ಮಾಡಬೇಕು ಅನ್ನೋ ಆಸೆ. ನಾನು 15 ವರ್ಷದಿಂದನೇ ಒಂದು ತೋಟ ಶುರು ಮಾಡಿದೆ. ಒಂದು ರಬ್ಬರ್ ಬಾಲ್ ರೀತಿ ಜೀವನ. ನೀವೇನು ಬಿಸಾಕ್ತಿರೋದು ನಿಮ್ಗೆ ವಾಪಸ್ ಬರುತ್ತೆ. ಫ್ರೀಯಾಗಿ ಏನು ಬರೋದು ನಮ್ಗೆ ಇಷ್ಟ ಇಲ್ಲ. ಫ್ರೀ ಅನ್ನೋ ವರ್ಡೇ ಇಷ್ಟ ಇಲ್ಲ. ಫ್ರೀಯಾಗಿ ನೇಮ್ ಬರೋದು ಇಷ್ಟ ಇಲ್ಲ. ಫ್ರೀಯಾಗಿ ದುಡ್ಡು ಬರೋದು ಇಷ್ಟ ಇಲ್ಲ. ಫ್ರೀ ಅನ್ನೋದೇ ವಿಷಯ ನನಗೆ. ನೀವು ಅಯೋಧ್ಯೆ ಅಂತ ಮಾತಾಡಿದ್ರೆ ಅಪ್ಪ ಏನ್ ಮಾತಾಡ್ಲಿ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ನನಗೆ ಜನ ನೆನಪಿಸಾಗ್ಲೇ ಮಾತ್ರ ನೆನಪು ಬರೋದು, ಹೌದಾ ನಾನು ಮಾಡಿದ್ನ ಅದು ಅಂತ. ಅವರೇ ಆದೇಶ ಮಾಡಿದ್ರು ನಿಂದೆಲ್ಲ ವರ್ಕು ಅಂತ. ನನಗೆ ನಾನು ಮಾಡಿದ್ದೀನಿ ಅಂತ ಹೇಳೋದಿಲ್ವಲ್ಲ, ಅವ್ರು ಮಾಡಿಸ್ಕೊಂಡಿದ್ದಾರೆ ಅಂತಲೇ ನಮ್ಗೆ ಯಾವಾಗ ನಂಬಿಕೆ.